ನಮಸ್ಕಾರ. ಇವತ್ತಿನ ಇಂಗ್ಲೀಷ್ ಕ್ಲಾಸಿಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಕೆಯಲ್ಲಿ ಬಳಸುವಂಥ ವಾಕ್ಯಗಳನ್ನೇ ನಾವು ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸಿ ಈಸ್ ಎ ಜರ್ನಲಿಸ್ಟ್. ಸಿ ಈಸ್ ಎ ಜರ್ನಲಿಸ್ಟ್. ಅವಳು ಒಬ್ಬ ಪತ್ರಕರ್ತೆ. ಅವಳು ಒಬ್ಬ ಪತ್ರಕರ್ತೆ. ದೇ ಆರ್ ಅಥ್ಲೆಟ್ಸ್. ದೇ ಆರ್ ಅಥ್ಲೆಟ್ಸ್. ಅವರು ಕ್ರೀಡಾಪಟುಗಳು. ಅವರು ಕ್ರೀಡಾಪಟುಗಳು. ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಅವರು ಅಮೇರಿಕದ ರಾಷ್ಟ್ರಪತಿ. ಅವರು ಅಮೇರಿಕದ ರಾಷ್ಟ್ರಪತಿ. ನೆಕ್ಸ್ಟ್, ಮಿಸ್ಟರ್ ಸಾತ್ವಿಕ್ ಈಸ್ ಎ ಫೇಮಸ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ. ಶ್ರೀಯುತ ಸಾತ್ವಿಕ್ ಭಾರತದ ಒಬ್ಬ ಪ್ರಸಿದ್ಧ ಆರ್ಕಿಟೆಕ್ಟ್. ಆರ್ಕಿಟೆಕ್ಟ್ ಅಂದರೆ ವಾಸ್ತುಶಿಲ್ಪಿ. ವಾಸ್ತುಶಿಲ್ಪಿ. ಶ್ರೀಯುತ ಸಾತ್ವಿಕ್ ಒಬ್ಬ ಭಾರತದ ಪ್ರಸಿದ್ಧ ಆರ್ಕಿಟೆಕ್ಟ್, ವಾಸ್ತುಶಿಲ್ಪಿ ಐತಿವಲ್ಲ ಹಾಗೆ. ಐ ಆಮ್ ಎ ಕಂಪ್ಯೂಟರ್ ಟೀಚರ್ ಆಟ್ ABC ಸ್ಕೂಲ್. ಐ ಆಮ್ ಎ ಕಂಪ್ಯೂಟರ್ ಟೀಚರ್ ಆಟ್ ABC ಸ್ಕೂಲ್. ಅಂದರೆ ಸುಮ್ಮನೆ ಎಕ್ಸಾಂಪಲ್ ತೊಗೊಂಡು ನಿಮಗೆ ವಾಕ್ಯಗಳನ್ನು ರಚನೆ ಮಾಡೋದನ್ನು ಹೇಳ್ತಾ ಇದ್ದೀನಿ. ABC ಸ್ಕೂಲ್ ಅಂದರೆ ಯಾವುದಂತ ಹೇಳಿ ಮತ್ತೆ ಇದು ಮಾಡಬೇಡಿ. ನಾನು ABC ಸ್ಕೂಲ್ನಲ್ಲಿ ಕಂಪ್ಯೂಟರ್ ಟೀಚರ್. ನಾನು ABC ಸ್ಕೂಲ್ನಲ್ಲಿ ಕಂಪ್ಯೂಟರ್ ಟೀಚರ್. He is the only lecturer in the college. He is the only lecturer in the college. ಅವರು ಈ ಕಾಲೇಜಿನಲ್ಲಿರುವ ಏಕೈಕ ಲೆಕ್ಚರರ್ ಅಥವಾ ಶಿಕ್ಷಕ ಅಂತ ಹೇಳ್ತೀವಿ. ನೆಕ್ಸ್ಟ್, he is a waiter in the restaurant. He is a waiter in the restaurant. ಅವನು ಹೋಟೆಲ್ ಒಂದರಲ್ಲಿ ವೇಟರ್ ಅಥವಾ ಮಾಣಿ ಅಂತ ಕೆಲಸಗಾರ ಇರ್ತೀವಲ್ಲ ಹಾಗೆ. ಅವನು ಹೋಟೆಲ್ ಒಂದರಲ್ಲಿ ವೇಟರ್ ಅಥವಾ ಮಾಣಿಯಾಗಿದ್ದಾನೆ. ಬೋತ್ ಆಫ್ ದೆಮ್ ಆರ್ ಪೊಲೀಸ್ ಮ್ಯಾನ್. ಬೋತ್ ಆಫ್ ದೆಮ್ ಆರ್ ಪೊಲೀಸ್ ಮ್ಯಾನ್. ಅವರಿಬ್ಬರು ಪೊಲೀಸರು. ಅವರಿಬ್ಬರು ಪೊಲೀಸರು. ಆಲ್ ಆಫ್ ದೆಮ್ ಆರ್ ಲೇಬರರ್. ಆಲ್ ಆಫ್ ದೆಮ್ ಆರ್ ಲೇಬರರ್ಸ್. ಅವರೆಲ್ಲರೂ ಕಾರ್ಮಿಕರು. ಅವರೆಲ್ಲರೂ ಕಾರ್ಮಿಕರು. ನೆಕ್ಸ್ಟ್, ಮೆನಿ ಆಫ್ ದೆಮ್ ಆರ್ ಡಾಕ್ಟರ್ಸ್. ಮೆನಿ ಆಫ್ ದೆಮ್ ಆರ್ ಡಾಕ್ಟರ್ಸ್. ಅವರಲ್ಲಿ ಹಲವರು ಡಾಕ್ಟರ್ಗಳು. ಅವರಲ್ಲಿ ಹಲವರು ಡಾಕ್ಟರ್ಗಳು. ಇದನ್ನು ಇಂಗ್ಲೀಷ್ನಾಗ ಏನು ಎಂದೀವಿ ಅಂದ್ರೆ ಮೆನಿ ಆಫ್ ದೆಮ್ ಆರ್ ಡಾಕ್ಟರ್ಸ್. ಸಮ್ ಆಫ್ ದೆಮ್ ಆರ್ ಲೆಕ್ಚರರ್ಸ್. ಸಮ್ ಆಫ್ ದೆಮ್ ಆರ್ ಲೆಕ್ಚರರ್ಸ್. ಅವರಲ್ಲಿ ಕೆಲವರು ಪ್ರಾಧ್ಯಾಪಕರು. ಅವರಲ್ಲಿ ಕೆಲವರು ಪ್ರಾಧ್ಯಾಪಕರು. ನನ್ ಆಫ್ ದೆಮ್ ಈಸ್ ಎ ಡಾಕ್ಟರ್. ನನ್ ಆಫ್ ದೆಮ್ ಈಸ್ ಎ ಡಾಕ್ಟರ್. ಅವರಲ್ಲಿ ಅವರಲ್ಲಿ ಯಾರೊಬ್ಬನೂ ಡಾಕ್ಟರ್ ಅಲ್ಲ. ಅವರಲ್ಲಿ ಯಾರೊಬ್ಬನೂ ಡಾಕ್ಟರ್ ಅಲ್ಲ. ನನ್ ಆಫ್ ದೆಮ್ ಈಸ್ ಎ ಡಾಕ್ಟರ್. ಎವ್ರಿ ಒನ್ ಈಸ್ ಎ ಸ್ಟೂಡೆಂಟ್. ಪ್ರತಿಯೊಬ್ಬರು ವಿದ್ಯಾರ್ಥಿ. ಪ್ರತಿಯೊಬ್ಬರು ವಿದ್ಯಾರ್ಥಿ ಅನ್ನೋಕ್ಕೆ ಎವ್ರಿ ಒನ್ ಈಸ್ ಎ ಸ್ಟೂಡೆಂಟ್ ಅಂತ ಹೇಳಿ. ಎವ್ರಿ ಒನ್ ಆಫ್ ದೆಮ್ ಈಸ್ ಎ ಸ್ಟೂಡೆಂಟ್. ಅವರಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿ. ಅವರಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿ. ಓನ್ಲಿ ಫೇವ್ ಆಫ್ ದೆಮ್ ಆರ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಓನ್ಲಿ ಫೇವ್ ಆಫ್ ದೆಮ್ ಆರ್ ಟ್ಯಾಲೆಂಟೆಡ್ ಆಕ್ಟರ್ಸ್. ಅವರಲ್ಲಿ ಕೇವಲ ಕೆಲವರು ಮಾತ್ರ ಪ್ರತಿಭಾವಂತ ನಟರು. ಅವರಲ್ಲಿ ಕೇವಲ ಕೆಲವರು ಮಾತ್ರ ಪ್ರತಿಭಾವಂತ ನಟರು. ನೆಕ್ಸ್ಟ್, ಮೋಸ್ಟ್ ಆಫ್ ದೆಮ್ ಆರ್ ಪೊಲಿಟಿಷಿಯನ್. ಮೋಸ್ಟ್ ಆಫ್ ದೆಮ್ ಆರ್ ಪೊಲಿಟಿಷಿಯನ್ಸ್. ಅವರಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳು. ಅವರಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳು. ಹಿ ಈಸ್ ದ ಬೆಸ್ಟ್ ಸಿಂಗರ್ ಇನ್ ಇಂಡಿಯಾ.
ಅವರು ಭಾರತದ ಅತ್ಯುತ್ತಮ ಗಾಯಕ. ಅದನ್ನು ಹಿ ಈಸ್ ದ ಬೆಸ್ಟ್ ಸಿಂಗರ್ ಇನ್ ಇಂಡಿಯಾ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಸಿಂಗರ್ಸ್ ಇನ್ ಇಂಡಿಯಾ. ಅವರು ಭಾರತದ ಅತ್ಯುತ್ತಮ ಗಾಯಕರಲ್ಲಿ ಒಬ್ಬರು ಅಂತ ಹೇಳ್ತೀವಿ. ನೆಕ್ಸ್ಟ್, ಸಂಜೂಸ್ ಫಾದರ್ ಈಸ್ ಎ ವೀವರ್. ಸಂಜುನ ತಂದೆ ಒಬ್ಬ ನೇಕಾರ. ಅಂತ ಹೇಳಬೇಕಾದ್ರೆ ಸಂಜೂಸ್ ಫಾದರ್ ಈಸ್ ಎ ವೀವರ್ ಅಂತ ಹೇಳಬೇಕು. ಕಿರಣ್ಸ್ ಪೇರೆಂಟ್ಸ್ ಆರ್ ಡಾಕ್ಟರ್ಸ್. ಕಿರಣನ ಪೋಷಕರು ಡಾಕ್ಟರ್ಗಳು, ಅಥವಾ ಕಿರಣನ ಪೋಷಕರು ಡಾಕ್ಟರ್ ಇರ್ತಾರೆ. ಅದನ್ನು ಕಿರಣ್ಸ್ ಪೇರೆಂಟ್ಸ್ ಆರ್ ಡಾಕ್ಟರ್ಸ್. ಮೈ ಮದರ್ಸ್ ಬ್ರದರ್ ಈಸ್ ಎ ಕೆಮಿಸ್ಟ್ರಿ. ಮೈ ಮದರ್ಸ್ ಬ್ರದರ್ ಈಸ್ ಎ ಕೆಮಿಸ್ಟ್ರಿ ಅಂದರೆ ನಮ್ಮ ಅಮ್ಮನ ಸಹೋದರ ಒಬ್ಬ ಕೆಮಿಸ್ಟ್ರಿ, ಔಷಧಿ ವ್ಯಾಪಾರಿ ಅಂತ ಹೇಳ್ತೀವಿ. ಡಿಯರ್ ಸರ್ ಆರ್ ಫ್ರೆಂಡ್ಸ್, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಈ ವಿಡಿಯೋ ನಿಮ್ಮ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ದೋಷಗಳಿದ್ದರೆ ಅಥವಾ ನಿಮ್ಗೆ ಅನಿಸಿಕೆ ಅಭಿಪ್ರಾಯ ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರಿಸುತ್ತೇನೆ. ಹಾಗೂ ಈ ವಿಡಿಯೋನ ಇಷ್ಟ ಆಗಿದರೆ ಒಂದು ಲೈಕು, ಒಂದು ಶೇರು ಮಾಡಿ. ಯಾಕಂದರೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಇನ್ನೂ ಮುಂದೆ ಇಂಥ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ